ಏನಾಯ್ತು? ಕಚ್ತೈತಾ? ಕಚ್ಚಿದ್ರೆ ಕೆರ್ಕೊಳಕ್ ಕಷ್ಟ, ಅಷ್ಟು ಪ್ಯಾಕ್ ಆಗಿದೆ. ನಿಜ ರಿಯಲ್ ಅಂತ ಅನ್ಸುತ್ತಾ? ಹಲ್ಲೆಲ್ಲ ಆಚೆ ಬಂದ್ಬಿಟ್ಟಿದೆ. ಅದು ಪಾಪು ನೋಡಿದೆ ಅಲ್ಲಿ ಅಲ್ಲ, ಫೋಕಸ್ ಆಗ್ತಿಲ್ಲ, ಅಷ್ಟು ಸ್ಮಾಲ್ ಇದೆ. ಅಜರ್ಬೈಜಾನಲ್ಲಿ ಹನುಮಾನ್ ಚಾಲೀಸ್. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಡೇ 5 ಇನ್ ಅಜರ್ಬೈಜಾನ್. ಸೊ ಕಿರಣ್, ಇವತ್ತು ಪ್ಲಾನ್ ಏನು? ಝೂಗೆ ಹೋಗ್ತಾ ಇರೋದು. ಇವತ್ತು ಯಾರನ್ನ ಕರ್ಕೊಂಡು ಝೂಗೆ ಹೋಗೋಣ ಅಂತ. ಆಮೇಲೆ ಒಂದು ಮಾರ್ಕೆಟ್ ಇದೆ, ಮಾರ್ಕೆಟ್ ಹೋಗೋಣ, ಒಂದು ಸ್ವಲ್ಪ ಶಾಪಿಂಗ್. ಸೊ ಇವತ್ತು ಜಸ್ಟ್ ಝೂ ಮತ್ತು ಶಾಪಿಂಗ್ ಅಷ್ಟೇ. ಬನ್ನಿ ಅವರ ನಾಳೆ ಚೆಕ್ಔಟ್. ಈ ಜಾಗ ಇವತ್ತೇ ಲಾಸ್ಟ್. ಇವರು ಸ್ಕೂಲ್ ಕಿಡ್ಡು, ಇವರು ಸ್ಕೂಲ್ ಟೀಚರು. ಸರಿಯಾಗಿದ್ದಾರೆ ಇಬ್ರು. ಸಾಹೋಲ್ ಏನಾಯ್ತು? ಕಚ್ತೈತಾ? ಕಚ್ಚಿದ್ರೆ ಕೆರ್ಕೊಳಕ್ ಕಷ್ಟ, ಅಷ್ಟು ಪ್ಯಾಕ್ ಆಗಿದೆ. ಓಕೆ. ನಾವು ಸ್ಟೇ ಮಾಡ್ತಿದ್ದು ಪ್ಲೇಸ್ ಹತ್ರನೇ ಈ ಥರ ಇದ್ದಿದ್ದು. ನಾವು ಇಷ್ಟು ದಿನ ಇನ್ನೇನು ಹೋಗ್ತಾ ಇದ್ದೀವಿ ಚೆಕ್ಔಟ್ ಮಾಡಿ ಅನ್ನೋ ಟೈಮಲ್ಲಿ ಬಂದು ನೋಡಿದ್ದೀವಿ. ಗೊತ್ತೇ ಇಲ್ಲ ಇಲ್ಲೆಲ್ಲ ಈ ಥರ ಇದೆ ಅಂತ. ಅಂದರೆ ನೈಟ್ ಟೈಮ್ ಬಂದಿದ್ವಿ, ಸೊ ಈ ಕಡೆ ಮತ್ತೆ ಬರೋಕ್ಕೆ ಆಗಿಲ್ಲ. ಸೊ ಸೈಡಿಂದ ನೋಡಿದ್ರೆ ಏನು ಕಾಣುತ್ತೆ? ಸೈಡಿಂದ ಟೈಗರ್ ಥರ, ಮೇಲಿಂದ ವುಲ್ಫ್ ಥರ. ಅಲ್ಲಿ ಸಿಗ್ನೇಚರ್ ಇದೆ ನೋಡಿ ಒಳಗಡೆ, ಕಣ್ಣು ಒಳಗಡೆ. ಇದು ಯಾರು ಮಾಡಿದ್ದಾರೆ ಅದರದ್ದು, ಅವ್ರದ್ದು ಸಿಗ್ನೇಚರ್. ಸರಿ ಬನ್ನಿ, ನಾವು ಸ್ಟೇ ಮಾಡ್ತಿರೋದು ಇಲ್ಲೇ. ಇವತ್ತು 5 ದಿನ ಆದ್ಮೇಲೆ ಈ ಕಡೆ ಸೈಡ್ ಬರ್ತಾ ಇದ್ದೀವಿ. ಈ ಕಡೆ ಬಂದೇ ಇಲ್ಲ ನಾವು. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಫೋಟೋ ತೆಗೆಸ್ಕೋಬೇಕಂದ್ರೆ ಸಾಕು, ಏನೋ ಓಡ್ಕೊಂಬಂದು ನಿಂತ್ಕೊಬಿಡ್ತಾ ಇದ್ಲು ಪಕ್ಕ. ಅದೊಂದು ಅಬ್ಸರ್ವ್ ಮಾಡಿದ್ದೀನಿ. ನನಗೆ ಕಿರಣ್ ಫೋಟೋ ತೆಗಿಯೋಂಗಿಲ್ಲ, ಹೋಗ್ಬಿಟ್ಟು ನನಗೂ ತೆಗಿ ಅಂತ. ಸೇಮ್ ನಾನು ಏನು ಮಾಡ್ತೀನಿ ಅದೇ ಥರ ನನಗೂ ತೆಗಿ, ಆ ಜಾಗದಲ್ಲೇ ನಿಂತ್ಕೊಳ್ಳೋದೆಲ್ಲ ಮಾಡ್ತಾ ಇದ್ಲು. ಇದೊಂದು ಅರ್ಥ ಆಗ್ತಾಯಿತ್ತು. ಕಿರಣ್ ಕೂಡ ಅದೇ ಅಂತ ಇದ್ರು, ನೋಡು ಅವಳು ಹೆಂಗೆ ಆಡ್ತಾಳೆ ನಿನಗೆ ತೆಗೆದ್ರೆ ಅಂತ. ಸೊ ನೋಡೋಕ್ಕೆ ಒಂಥರ ಚಂದ ಅನಿಸುತ್ತೆ. ಇವಾಗ ಕಾಂಪಿಟೇಷನ್, ಇವಾಗ ನನ್ನ ಜೊತೆ ಕಿರಣ್ಗೂ ಕೂಡ ಫುಲ್ ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡಬೇಕು, ಆ ಥರ ಆಗ್ಬಿಟ್ಟಿರುತ್ತೆ. ಸೊ ಮಿನಿಯೇಚರ್ ಬುಕ್ ಮ್ಯೂಸಿಯಂ ಬಂದಿದ್ದೀವಿ. ಇನ್ನೂ 10 ನಿಮಿಷ ಇದೆ 11 ಗಂಟೆ ಆಗೋದಕ್ಕೆ. ಸೊ 11 o'clock ಓಪನ್ ಇರೋದು. ಇನ್ನೂ 10 ನಿಮಿಷ ವೆಯ್ಟ್ ಮಾಡೋಣ ಇಲ್ಲೇ ಅಂತ. ಬಂದ್ಬಿಡ್ತಾಳೆ ಎಲ್ಲದಕ್ಕೂ. ಸೊ ಮಿನಿಯೇಚರ್ದದು ಬಂದಿದ್ವಿ ಮ್ಯೂಸಿಯಂ. 11 ಗಂಟೆ ಓಪನ್ ಅಂತ ಇತ್ತು. ನಾವು 15 ನಿಮಿಷವರೆಗೂ ವೆಯ್ಟ್ ಮಾಡಿದ್ವಿ. 11 ಗಂಟೆ ಆದ್ರೂ ಓಪನೇ ಆಗಿಲ್ಲ. ಸೊ ಇನ್ನೇನು ಮತ್ತೆ ಇನ್ನೂ ಟೈಮ್ ಇಲ್ಲ. ಝೂಗೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದು ಬಿಟ್ಟು ಹೋಗ್ತಾ ಇದ್ದೀವಿ. 6 o'clockವರೆಗೂ ಇರುತ್ತಂತೆ. ನೋಡೋಣ, ಇನ್ ಕೇಸ್ ಏನಾದರೂ ಬೇಗ ಆದರೆ ಇದು ಬಂದು ಕವರ್ ಮಾಡೋಣ ಅಂತ. ಸೊ ಇನ್ನು ಇವಾಗತ್ತು ಇಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮೆಟ್ರೋ ಟ್ರಯಾಂಗಲ್ ಏನಿದೆ ಅದೆಲ್ಲ ಮೆಟ್ರೋ ಸ್ಟೇಷನ್. ಯಾವುದು? ಇಲ್ಲಿ ಟ್ರಯಾಂಗಲ್ ಗ್ಲಾಸ್. ಸೊ ಅದು ಮೆಟ್ರೋ ಅಂತ. ಸೊ ಮೆಟ್ರೋಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಅದು ಮೆಟ್ರೋ. ಓಕೆ. ಮುಕ್ಕೊಂಡು ಇಷ್ಟು ಕ್ಯೂಟಾಗಿದೆ. ಇಷ್ಟಿರೋ ಜಾಗದಲ್ಲಿ ಈ ಥರ ಮಾಡಿರ್ತಾರೆ, ಬಟ್ ಒಳಗಡೆ ಹೋದರೆ ಫುಲ್ ದೊಡ್ಡದಾಗಿರುತ್ತೆ. ಇದು ಮೆಟ್ರೋ ಸ್ಟೇಷನ್. ಓ, ಇದು ಹತ್ರ ಇದೆ. ಇವಾಗ ಕಿರಣ್ ಬೋಲ್ಟ್ ಆ್ಯಪ್ ಯೂಸ್ ಮಾಡ್ಕೊಂಡು ಕ್ಯಾಬ್ ಬುಕ್ ಮಾಡಿದ್ದಾರೆ. 1 minute ತೋರಿಸ್ತಾ ಇದೆ. ಸೊ ಫೈನಲಿ ರೀಚ್ ಆದ್ವಿ ಬಾಕಿ ಝೂ ಪಾರ್ಕ್. ಏನೋ ಫುಲ್ ಇದ್ದಲ್ಲಿದ್ದಾಳೆ ಸ್ನಾನ ಮಾಡಿಸಿದ್ನಲ್ಲ ಅದಕ್ಕೆ. ಫಸ್ಟ್ ಇಲ್ಲಿ ಅಕ್ವೇರಿಯಮ್ದಿದೆ, ನೋಡೋಣ ಏನಿದೆ ಅಂತ. ನಡೀರಿ.
veya üzüm kaçar limon sapıklardan çekilmiş. ಏನದು ಕೊಕ್ಕೋಡೈಲ್ ಅಷ್ಟೊತ್ತು ಆರಾಮಾಗಿ ನೋಡುವಕ್ಕೆ ಮಸ್ತ್ ಮಾಡಿದಾರಲ್ಲ ಇಲ್ಲಿ ಚೆನ್ನಾಗಿದೆ ರಿಯಲ್ಲು ಅದು ಮೂವ್ ಆಗ್ತೇವೆ ಒಂಚೂರು ಕಣ್ಣು ಬ್ಲಿಕ್ ಮಾಡ್ತಾ ಇದೆಯಲ್ಲ ಎಲ್ಲಿ ಇಲ್ಲ ಅನ್ಸುತ್ತೆ ರಿಯಲ್ ಆಗಿದ್ರೆ ಫಿಶ್ ಎಲ್ಲ ಇರ್ತಾನೆ ಇರಲಿಲ್ಲ ಆರ್ಟಿಫಿಷಿಯಲ್ ಅದು ಬಟ್ ಇಲ್ಲಿ ಇಷ್ಟು ಹತ್ರದಿಂದ ನೋಡ್ಬೋದು ಆರಾಮಾಗಿ ನಾವು ಇವಾಗ ಜಸ್ಟ್ ಇವ್ರ ಹತ್ರ ಚೆಕ್ ಮಾಡಿದ್ವಿ ಇಲ್ಲಿ ಇದು ರಿಯಲ್ ಅಂತೆ ಬಟ್ ಮಲ್ಕೊಂಡಿದೆ ಅಂತೆ ಸೊ ಅದಕ್ಕೆ ಯಾವುದು ಮೂವ್ ಮಾಡ್ತಾ ಇಲ್ಲ ನಿಜ ರಿಯಲ್ ಅಂತ ಅನ್ಸುತ್ತಾ ನಮ್ಮನೇಲಿದೆಯಲ್ಲ ಎಷ್ಟು ಆರ್ಟಿಫಿಷಿಯಲ್ ಥರ ಇದೆ ನೋಡಿ ಕಣ್ಣು ಕೂಡ ಬ್ಲಿಂಕ್ ಮಾಡ್ತಾ ಇಲ್ಲ ಕಿರಣ್ ಕಣ್ಣು ತಕ್ಕೊಂಡು ಮಲ್ಕೊಳುತ್ತಾ ಅದು ಅದು ರೂಮ್ ಮಲಗಿದೆ ನೋಡಿ ಕಣ್ಣು ತಕ್ಕೊಂಡು ವಿಡಿಯೋ ತೋರ್ಸಕ್ಕೆ ಹೇಳೋದು ನಾನು ರೆಕಾರ್ಡ್ ಮಾಡ್ತೀನಿ ವಿಡಿಯೋ ತೋರ್ಸಕ್ಕೆ ಹೇಳ ಇವ್ರು ತೋರಿಸ್ತಾ ಇದ್ದಾರೆ ಇಲ್ಲಿ ಮೂವ್ ಆಗ್ತಾ ಇದೆ ನೋಡಿ ಥ್ಯಾಂಕ್ ಯು ಸೊ ಇಲ್ಲಿರೋದೇ ಅದು ಬಟ್ ಇಲ್ಲಿ ಮಲ್ಕೊಂಡಿದೆ ಯಪ್ಪ ದೇವ್ರಿಗೆ ಎಷ್ಟು ದೊಡ್ಡದಿದೆ ನೋಡೋದು ಎಷ್ಟು ಕೆ ಜಿ ಇರುತ್ತೇನೋ ಹೆಂಗಿದೆ ಅದು ಇಲ್ಲದೇ ಕಾಣುತ್ತೆ ನೋಡು ಎತ್ಕೊಳ್ಳೋಕ್ಕೆಲ್ಲ ಆಗಲ್ಲ ಎಲ್ಲಿ ನೋಡ್ತೀಯಾ ಆಮ ಗ್ಲಾಸ್ ಗ್ಲಾಸ್ ಅದು ಆ ಕಡೆ ಇರುತ್ತೆ ಗ್ಲಾಸ್ ಲೈಟ್ ಬಂತು 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 ಬಾ 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 ನೀನು ಬಾ ಮುಟ್ಟಲ್ಲಿ ಏನಾಗಲ್ಲ ಇಲ್ಲ ಇಲ್ಲಿ ಬಂದಿದೆ ನೋಡಿ ನಾವು ತಿನ್ನಿಸ್ತೀವಿ ಅಂತ ಬಂದಿದೆ ಅದು ಬನ್ನಿ ಇಲ್ಲೇನಿದೆ ನೋಡಿ ಬನ್ನಿ ಕಿರಣ್ ಕೆಳಗಡೆ ನೋಡಿಯೋ ಯಪ್ಪ ಏನಿದೆ ಹಿಂಗಿದೆ ಸ್ನೇಕ್ ಅದು ಇಷ್ಟು ದಪ್ಪ ಹೆಂಗ್ ತಂದು ಹಾಕೋರು ಇವರು ಪೈಥಾನ್ ಅದು ಈ ಕಡೆವೂ ಇದೆ ನೀರೊಳಗಡೆ ಮಲ್ಕೊಂಡಿದೆ ಮೂವ್ ಆಗಲ್ಲ ಅದಕ್ಕೆ ಸಾಕಾಗಿತ್ತು ಇಲ್ಲಿದೆ ನೋಡಿ ಮುಖ ಆಕ್ಟೋಪಸ್ ಅಲ್ಲ ಅದು ಸ್ನೇಕ್ ಅದು ಸ್ನೇಕ್ ಇನ್ನೊಂದು ಸ್ನೇಕ್ ನೀರಲ್ಲಿ ಮಲ್ಕೊಂಡಿದೆ ನೋಡಿ ನೀರಲ್ಲಿ ಮಲ್ಕೊಂಡ್ಬಿಟ್ಟಿದೆ ಅಲ್ಲೇ ಐತಲ್ಲ ಬೇರೆ ಕಲರ್ ಇದೆ ಅದು ಎಲ್ಲೂ ಅಲ್ಲ ಏನ್ ಮಾಡ್ತಾ ಇದೀರಾ ಕ್ಯಾನ್ ಐ ಕಮ್ ಯಾಕಮ್ಮ ಅಮ್ಮ 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 ಏನಿದೆ ಫಿಶ್ ಮೇಲ್ ನೋಡಿಲ್ಲಿ ಮೇಲೆ ಏನಾಗಲ್ಲ ಅಯ್ಯೋ ಗ್ಲಾಸ್ ಇದೆ ಅದು ಪಿರಾನ ಅಲ್ಲಿ ಅಲ್ಲಿದೆ ನೋಡೋದು ಪಿರಾನ ಮಾತ್ರ ಸರಿಯಾಗಿ ಕಟ್ಟುತ್ತೆ ಬಾಕ್ರೆಗೋಣ ಆಕ್ಚುಲಿ ಅಲ್ಲಿ ಚಿಕ್ಕ ತರ ಕಾಣಿಸ್ತು ಶಾರ್ಕ್ ಏನಿಯೋ ಅದು ಅಲ್ಲಿ ಬಂತು ನೋಡು ಶಾರ್ಕ್ ಲೆಫ್ಟ್ ಅಲ್ಲಿ ನೋಡ್ಕೊಂಡು ಬಂತು ಬಂತು ಕೈ ಹಿಡಂಗೆ ಇರು ಇಲ್ಲೇ ಇರು ಬಂತು ಆಕ್ಚುಲಿ ನಮ್ಮ ಹತ್ರನೇ ಬರ್ತದೆ ನೋಡೋದು ಬಂತು ನೋಡಿ ಕಣ್ಣು ಎಷ್ಟು ಶಾರ್ಪ್ ಇರಬೇಡ ಅದಕ್ಕೆ ಅದು ಇನ್ನೊಂದು ಬಂತು ಬಾ 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 ಬಂತು ನೋಡಿಯಾ ವಾವ್ ಇಲ್ಲಿ ನೋಡಿಯಾ ಬಾ 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 ಎಷ್ಟು ದೊಡ್ಡದಿದೆ ಅಲ್ಲ ಇದು ಒಂದೇ ಇರೋದು ಇದರಲ್ಲಿ ವಾವ್ ಈ ಬಾಣ ಇಬ್ರು ಕಲಿಯೋಣ ಬಾ ಅನ್ನೋಡ್ದ ಅಯ್ಯಪ್ಪ ಹೆಂಗ್ ಮಾಡ್ತು ಹೋಗ್ಲಿ ಸಾಕು ಅಂತ ಇದ್ದದು
ಹೆಂಗೆ ಇವಳು ಹಿಂಗೆ ಬಂತು ನೋಡಿಲ್ಲ ಇವಾಗ ನನ್ನ ನೋಡ್ತಾ ನಿನ್ನ ನಿನ್ನೆ ನೋಡ್ತಾ ಇದೆ ಕೈ ಕರಿ ಪೌಡ್ರ್ ಎಲ್ಲಿದೆ ಇದ್ರೊಳಗೆ ಇಲ್ಲ ಅಲ್ಲ ಏನೋ ಒಂಥರ ಸ್ಪೈಡರ್ ನೀರ್ ಬೇಕಂದ್ರೆ ಅಲ್ಲಿದೆ ಏನಿದೆ ಅದಕ್ಕೆ ನೀರ್ ಬೇಕಂದ್ರೆ ಅಲ್ಲಿದೆ ಇದರಲ್ಲಿ ನೀರಿಟ್ಟಿದ್ದಾರಾ ಯಾವುದಕ್ಕೆ ಇಲ್ಲೇ ಬಂತು ನೋಡು ಸ್ಪೈಡರ್ ಇಲ್ಲಿ ಕಿರಣ್ ಫೇವ್ರೆಟ್ ಕಾಕ್ರೋಚ್ ಯಪ್ಪ ಹೆಂಗಿದೆ ನೋಡಿ ಅದು ಮೀಸೆ ನೋಡಿ ಪ್ಲಾಸ್ಟಿಕ್ ಹಾಕ್ಬೇಡಿ ಅಂತ ಪ್ಲಾಸ್ಟಿಕ್ ಹಾಕಬೇಡಿ ಪ್ಲಾಸ್ಟಿಕ್ ಹಾಕ್ಬೇಡಿ ಅಂತ ಅದು ಇಲ್ಲಿ ಪೊರೆ ಬಿಟ್ಟಿದೆ ಸ್ನೇಕ್ ಏನಿದೆ ಇಲ್ಲಿ ಸ್ನೇಕ್ ಇದೆ ಅಲ್ಲಿ ಇಲ್ಲಿ ಫ್ರಾಕ್ಸ್ ದೊಡ್ಡ ಸ್ನೇಕ್ ಸ್ನೇಕ್ ಮೊದಲ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಮೂವ್ ಆಗ್ತಾ ಇದೆ ಹೆಂಗಿದೆ ನೋಡೋದು 2 ಇದಾವ 3 ಇದಾವೆ ಇದು ಈ ಕಡೆ ಒಂದಿದೆ ಆ ಕಡೆ ಒಂದಿದೆ ಅಲ್ಲೊಂದಿದೆ ಮಲ್ಕೊಂಡಿರ್ತಾವೆ ಒಂದಿಷ್ಟೂ ಮೂವ್ ಆಗಲ್ಲ ಏನ್ ನೋಡ್ತೀಯ ಟೈಗರ್ ನೋಡ್ಬೇಕು ಅವಾಗಿಂದ ನಾನು ಟೈಗರ್ ನೋಡ್ಬೇಕು ಅಂತಾನೆ ಚಪ್ಪಲಿ ಹಾಕೊಂಡ್ ಬಂದಿರೋದು ಟೈಗರ್ ನೋಡ್ಬೇಕಂತಾನೆ ಚಪ್ಪಲ್ ಹಾಕೊಂಡು ರೆಡಿಯಾಗಿ ಬಂದಿದ್ದಾಳಂತೆ ಇಲ್ಲೆಲ್ಲ ಗುಬ್ಬಿಗಳು ನೋಡು ನಾವ್ ಅದ್ರ ಹೋದ್ರೆ ಅದು ನೀಟ್ ಇದೆ ಫುಲ್ಲು ಇವಾಗ ಅದು ಅಕ್ವೇರಿಯಂ ಮುಗಿಸ್ಕೊಂಡು ಅಲ್ಲಿದ್ದ ಹೊಡ್ತಾ ಇದೀವಿ ಇದೆಲ್ಲ ಬರ್ಡ್ಸ್ ಇದೆ ಅನ್ಸುತ್ತೆ ಪ್ಯಾರೆಟ್ ಇರೋ ಮಕ್ಕಳಿಗೆ ಅಂದ್ಬಿಟ್ಟು ಎಷ್ಟು ದೊಡ್ಡ ನೀಟಾಗಿ ಮಕ್ಕಳು ಕೂಡ ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಅಂತ ಏನು ಮತ್ತೆ ವಾಸನೆ ಇರುತ್ತೆ ಮತ್ತೆ ಏನಂತೆ ವಾಸನೆ ಗ್ಲಾಸ್ ಹಾಕ್ರೆ ವಾಸನೆ ಬರುತ್ತೆ ನಮ್ಗೆ ಗ್ಲಾಸ್ ಹಾಕಿದ್ರು ಬರುತ್ತೆ ಆ ಕಡೆಯಿಂದ ಬರುತ್ತ ಎಕಡೆಯಿಂದ ಗಾಳಿ ಓಪನ್ ಯಾಕಡೆ ಅಂತ ಕ್ವೆಶನ್ ಆನ್ಸರ್ ಮಾಡಿ ಮಾಡಿ ಎಷ್ಟು ಕ್ವೆಶನ್ಸ್ ಕೇಳ್ತಿದ್ದಾಳೆ ಅವಾಗಿಂದ ನಾನು ರೆಕಾರ್ಡ್ ಮಾಡ್ತಾ ಇಲ್ಲ ಏನಕ್ಕೆ ಪಾರ್ಟಿ ಬಂತು ಈ ಕಡೆ ಮೂವ್ ಆಯ್ತು ನೋಡಿ ಮಾಡಿರೋದು ಈ ಕಡೆ ಬಂತು ಈ ಕಡೆ ಓಡ್ತಾ ಇತ್ತು ಐ ಇಲ್ಲ ಎಷ್ಟು ಕಲರ್ ನೋಡು ಕಲರ್ಫುಲ್ ಇದೆ ಕಾಲ್ ಹೊಡೆ ಚೆನ್ನಾಗಿದೆ ಅದು ಮೂತಿ ಆಚೆ ಆಗುತ್ತಪ್ಪ ಮೂತಿ ಆಚೆ ಹಾಕಲ್ಲ ಯಾಕೆ ಯಾಕೆ ಹಾಕಲ್ಲ ಮೂತಿ ಆಚೆ ಹೇಳ್ಕಿರಣ್ ಹಾಂ ಯಾಕೆ ಹಾಕಲ್ಲ ಮೂತಿ ಆಚೆ ಅಂತ ಕೇಳ್ತಾ ಇದ್ದಾಳೆ ನೋಡಿ ಇಷ್ಟು ಇದೆ ಅಲ್ವಾ ಇಷ್ಟರಲ್ಲಿ ಮೂತಿನೂ ಬರಲ್ಲ ಅದಕ್ಕೆ ನಾವು ಫೀಡ್ ಮಾಡಬಾರ್ದು ಅದನ್ನ ನಾವು ಅಲ್ಲಿ ಡೋರ್ ಇರಲ್ಲ ತೆಗ್ರೆ ಮಾತ್ರ ಮೂತಿ ಹಾಕೋದು ಅದು ನೀನೇ ಒಳಗಡೆ ಹೋಗ್ಬೇಕು ಇಲ್ಲ ಅದು ಆಚೆ ಬರಬೇಕು ಪಪ್ಪ ಒಂಟೆ ಅದೇನು ಒಂಟೆ ತಾನೇ ಕಿರಣ್ ಕ್ಯಾಮಲ್ ಕ್ಯಾಮಲ್ ಹಾಂ ಕ್ಯಾಮಲ್ ಅಯ್ಯೋ ಅದು ಹಂಪ್ ಇರುತ್ತಮ್ಮ ಅದಕ್ಕೆ ನಮ್ಮ ಇಂಡಿಯಾದಲ್ಲಿ ಅಂದ್ರೆ ಸಿಂಗಲ್ ಇರುತ್ತೆ ಅದು ನೋಡು ಅದ್ರ ಮೀಟ್ ಅದು ಹಂಗೆ ಇದೆ ಇದು ನೋಡು ಇಲ್ಲಿ ದೀಪ ಜಟಾಯು ಅಂದ್ರೆ ಇದೆ
ಜಟಾಯು ನಾನ್ ವೆಜ್ ಹಾಕಿರೋದು ನೋಡು ಯಪ್ಪ ಎಷ್ಟು ಅಗಲ ಐತಿ ಕೈ ಇಷ್ಟು ಉದ್ದ ಇದೆ ರೆಕ್ಕೆ ಇಷ್ಟು ಅಗಲ ಬರುತ್ತೆ ಬಾ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಆಮೇಲೆ ಈ ಕಡೆಗೆ ಹೋಗಿ ಅದೇ ಸೌಂಡ್ ಮಾಡ್ತಾರದು ಇದೆಲ್ಲ ಆ ಕಡೆ ದೀಪ ಅದು ಅಲ್ಲಿದೆ ನೋಡು ಸಣ್ಣದು ಏನದು ಅಲ್ಲಿ ಬಾ ಬಾ ಇಲ್ಲಿ ಇಲ್ಲಿ ಬಾ ಅಲ್ಲಿ ಬರೋ ಇಲ್ಲೇ ಇತ್ತು ನಾವು ಬರೋಷ್ಗೆ ಆ ಕಡೆ ಹೋಗ್ಬಿಡ್ತು ಬಾ ಇಲ್ಲಿ ಬಗ್ಗು ಬಾ ಅಲ್ಲಿ ಅಲ್ಲಿ ಬಂತು ನೋಡಿ ಬಂತು ಬಂತು ಬರ್ತಾ ಇದೆ ಇಲ್ಲಿ ನೋಡಿ ಇಲ್ಲೇ ವಾಕ್ ಮಾಡ್ಕೊಂಡು ಕುತ್ಕೋಕಿರನಿಲ್ಲ ಬರ್ತಾ ಇದೆ ಹೀಗೆ ಬಂತು 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 ಯು ಸಿಟ್ ಅದು ಪಾಪು ನೋಡಲ್ ಮಕ್ಕೊಂಡಿರೋದು ಅದೆಲ್ಲ ಹೋಗ್ತಿಲ್ಲ ವಾಕಿಂಗ್ ಮಾಡ್ತಿದ್ದೆ ಅಮ್ಮ ಮಾಡ್ತಾ ಇದೆ ವಾಪಸ್ ಬರ್ತೀವಿ ಇವಾಗ ಅದು ಪಾಪು ನೋಡಲ್ ಅದು ಪಾಪು ನೋಡಲ್ ಮಕ್ಕೊಂಡಿದೆ ಅಲ್ಲಿ ಅಲ್ಲ ಎಲ್ಲ ಹೋಗ್ತಿರೋದು ಅದು ನಮ್ಮ ಹತ್ರ ಬರ್ತಿಲ್ಲ ಅಲ್ಲ ಅದು ನೀನು ಹೋಗ್ತೀಯ ವಾಕಿಂಗ್ ಅದು ಬಂತು ನೋಡಲ್ಲಿ ಅದು ಇಲ್ಲಿಗೆ ಬರ್ತಿಲ್ಲ ಅಲ್ಲ ಇಲ್ಲಿಗೆ ಬಂದು ನಿಂತ್ಕೊಳಲ್ಲ ಆಯ್ತು ಕಾಣುತ್ತೆ ನೋಡಲ್ಲಿ ನೋಡ್ತು ನೋಡ್ತಾ ಇದೆ ಅಲ್ಲಿ ಓಡ್ತಾ ಇದ್ರಲ್ಲ ಯಾರು ಅದಕ್ಕೆ ಹೋಯ್ತು ಅಲ್ಲೋಗಿ ಇಲ್ಲಿ ಬರ್ತಲ್ಲ ಮೇಲತ್ತತ್ ನೋಡಿ ಇವಾಗ ಮೇಲತ್ತ ಇಲ್ಲ ಕೆಳಗಡೆ ಕುತ್ಕೊಳತ್ತ ಇಲ್ಲ ಅದು ಆರಾಮ್ ವಾಕ್ ಮಾಡ್ಕೊಂಡಿದೆ ಅದು ನೋಡ್ಕೊಂಡಿದೆ ನಿಂತ್ಕೊಂತು ಹತ್ರ ಬಂದೀಯು ಬರ್ತಿಲ್ಲ ಅಲ್ಲ ಕಾಣಿಸಲ್ಲ ನಾವು ಆ್ಯಕ್ಚುಲಿ ಇಲ್ಲ ಅಂದರೆ ಅದು ರಿಯಾಕ್ಟ್ ಮಾಡುತ್ತೆ ಕಾಣುತ್ತೆ ಅದಕ್ಕೆ ನೀನು ಅದ್ರ ಪಾಡಿಗೆ ಅದೈತೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅದು ನಮಗೆ ಬಂದು ಟೈಗರ್ ವಿಂಡೋ ಕ್ರ್ಯಾಕ್ ಆಗಿಬಿಟ್ಟಿದೆ ಬರಲಿ ಅದು ಮಲ್ಕೊಂತಿದೆ ಬಾ ಅಲ್ಲಿವರೆಗೂ ಆ ಕಡೆಗೆ ಹೋಗಿ ಬರೋಣ ಬಾ ಅಲ್ಲಿ ಮಲ್ಕೊಂಡಿದೆ ಇಲ್ಲಿ ಬರುತ್ತೇನೋ ಅಂತ ಕಾಯ್ತಾ ಇದ್ದೀನಿ ನಾನು ಅಲ್ಲಿದ್ದಾರೆ ನೋಡಿ ಕಿರಣ್ ಮತ್ತೆ ಏನ ಅಲ್ಲಿ ಇನ್ನೊಂದು ಟೈಗರ್ ಅದ್ರ ಮೇಲೆ ಮಲ್ಕೊಂಡಿದೆ ಬಾ ಇಷ್ಟಲ್ಲಿ ಹೆಂಗ್ ಬರಕ್ಕಾಗತ್ ಪಾಪ ಅದು ದೊಡ್ಡದಿದೆ ಇಷ್ಟಲ್ಲಿ ಹೆಂಗ್ ಬರಕ್ಕಾಗುತ್ತೆ ಹೇಳು ಫಸ್ಟು ಇಷ್ಟೊತ್ತೇನು ಮಾಡ್ತಿದ್ದೆ ಮಾಡು ಮಾಡು ಯಾರನ್ನ ಕರಿತಾ ಇದ್ದಲ್ಲ ಟೈಗರ್ನ ಕರಿ ಮತ್ತೆ ಬಾ 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 ಕಾಲು ಹೊಡ್ ಹೆಂಗಿಟ್ಟಿದೆ ಎದೊಳ್ತು ಎದೊಳ್ತು ಇದು ಅದ್ರ ಕಾಲು ಹೊಡ್ ಕಿರಣ್ ಇಲ್ಲಿ ತಗೊಂಬಂದಿಟ್ಟಿದೆ ಹಿಂಗೆ ಹತ್ತಿ ಹಿಂಗಿಟ್ಟಿದೆ ಅಂತ ನನಗೆ ಅನಿಸ್ತಾ ಐತೆ ಬಾ ಇಲ್ಲಿ ಪ್ಲೀಸ್ ನಾವು ವೆಯ್ಟ್ ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಲಯನ್ ಅಲ್ಲೊಂದಿದೆ ಇಲ್ಲೊಂದಿದೆ ಬೇರೆ ಬೇರೆಲ್ಲಿ ಅಲ್ಲ ಇಲ್ಲಿ ಮಲ್ಕೊಂಡಿದೆ ಅಮ್ಮ ಗ್ಲಾಸ್ ಹತ್ರ ಹೋದ್ರೆ ಕಾಣುತ್ತೆ ಬಟ್ ಅದು ಮಲ್ಕೊಂಡ್ಬಿಟ್ಟಿದೆ ಗ್ಲಾಸ್ ಇಲ್ಲ ಅಲ್ಲಿ ಏನದು ಮತ್ತೆ ಬಿಡೋಗ್ತಿದೆ ಕೈ ಹಿಡ್ಕೊ ಅದೇನದು ಎಲ್ಲಿ ಸುತ್ತಿದೀವಿ ಅರ್ಥನೇ ಆಗ್ತಾ ಇಲ್ಲ ಏನೇನು ಇದಾವಂತನೂ ಗೊತ್ತಿಲ್ಲ ಸದ್ಯಕ್ಕೆ ನಾವೆಲ್ಲಿದ್ದೀವಿ ಇವಾಗ ಇಲ್ಲಿದ್ದೀವಿ ಲಯನ್ ನೋಡಿದ್ವಿ ಝೀಬ್ರಾ ನೋಡಿಲ್ಲ ಬೇರೆ ಇವಾಗ ನೋಡಿದ್ವಲ್ಲ ಇದೆ ಹಿಂಗೆ ನಡ್ಕೊಂಬಂದಿದ್ದು ನಾವು ಇವಾಗ ರೆಡ್ ಮಾರ್ಕ್ ಇದೆಯಲ್ಲ ಬೇರೆ ಕರಡಿ ಇಲ್ಲಿಗೆ ಬಂದಿರೋದು ಈ ಕಡೆ ಯಾಕಿದೆ ಇಲ್ಲಿ ಪ್ಯಾಂಥರ್ ಏನೋ ಇದೆ ಪ್ಯಾಂಥರ್
ಯಾಕ್ ಏನದು? ನನಗೆ ಗೊತ್ತಿಲ್ಲ. ಸೆರ್ವಾಲ್ ಅಂತ ಬರ್ದಿದ್ದಾರೆ, ಇಂಗ್ಲೀಷಲ್ಲಿ ಬರ್ದಿಲ್ಲ. ಇದು ಕ್ಯಾಟ್ ಇದಿರೋದು. ಈ ಕಡೆ ಎಲ್ಲ ಬರೀ ಕ್ಯಾಟೇ ಜಾಸ್ತಿ. ಇಲ್ಲಿ ಕುತ್ಕೊಂಬನ್ನಿ. ಎಷ್ಟು ಕ್ಯೂಟ್ ಇದಾವು. ನೋಡ್ತಾ ಇಲ್ಲ, ಅದು ಹತ್ರ ಬಂದ್ರೆ ಎಷ್ಟು ಯೂಸ್ ಕಾಣುತ್ತಲ್ಲ ಕಿರ. ಇಷ್ಟು ಹತ್ರ ಕಾಣಿಸುತ್ತೆ ಬಂದ್ರೆ. ಯೂನಿಕಾರ್ನ್ ಅದು ಅಲ್ಲ, ಲಾಮಾ. ಲಾಮಾ. ಹಲ್ಲೆಲ್ಲ ಆಚೆ ಬಂದ್ಬಿಟ್ಟಿದೆ ಅಮ್ಮ. ಸೊ ಎಷ್ಟೊಂದು ಆನಿಮಲ್ಸ್ ಯಾವುದು ಇರಲೇ ಇಲ್ಲ. ಸ್ವಲ್ಪ ಟೈಗರ್ ಮತ್ತು ಲಯನ್ ಇತ್ತು, ಮಲ್ಕೊಂಡೇ ಇತ್ತು. ಅದು ಎದ್ದೇ ಬರ್ತಾರಲಿಲ್ಲ, ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು. ಇನ್ನು ಬೇರೆ ಎಷ್ಟೊಂದು ಕಡೆ ಎಲ್ಲ ಖಾಲಿನೇ ಇತ್ತು. ಸೊ ಅದಾದಮೇಲೆ ಇವಾಗ ಇನ್ನೇನು 1 ಗಂಟೆ ಆಯಿತು ಊಟ ಮಾಡೋಣ ಅಂತ. ಇಲ್ಲೇ ಯಾವುದಾದ್ರೂ ರೆಸ್ಟೋರೆಂಟ್ ಇದೆಯಾ ಅಂತ ಬಂದಿದ್ದೀವಿ. ಸೊ ಇವಾಗ ಕಿರಣ್ ಹೋಗ್ತಾ ಇದ್ದಾರೆ ವೆಜ್ ಸಿಗುತ್ತಾ ಅಂತ ಕೇಳ್ಕೊಂಬರೋಕ್ಕೆ. ಕಿರಣ್ ಕೇಳ್ಕೊಂಬಂದರು. ವೆಜ್ ಇತ್ತಾ? ಬರೀ ಸೂಪ್ ಅಷ್ಟೇ. ಬರೀ ಸೂಪ್ ಇದೆ ಅಂತೆ. ಅದೇ ದಾಲ್ ಸೂಪ್ ಇದೆ, ಬೇಳೆ. ಅದಕ್ಕೆ 7 ಮನ್ನತ್ತು. 7 ಮನ್ನತ್ತು ಅಂದರೆ ಎಷ್ಟು ನೋಡಿ, 1 ಮನ್ನತ್ಗೆ 53 ರುಪೀಸ್. 1.5 kg ಬೇಳೆನೇ ಬರುತ್ತೆ. ಬಟ್ ಸ್ಟಿಲ್ ಓಕೆ. ಇವಾಗ ಬೇರೆ ಏನಾದ್ರೂ ಅದ್ರ ಜೊತೆ ಆಪ್ಷನ್ ಇದ್ದಿದ್ರೆ ಹೋಗ್ಬೋದಿತ್ತು. ಸೊ ಮತ್ತೆ ಬೇರೆ ಕಡೆ ಹುಡುಕ್ತಾ ಇದ್ದೀವಿ. ವೆಜಿಟೇರಿಯನ್ಸ್ ಕಷ್ಟ ನೋಡಿ. ಟ್ರಾಫಿಕ್ ಹೆಂಗಿದೆ. ನಿಮಿಷ ಇಲ್ಲೇ ಕುತ್ಕೊಂಡಿರೋ, ನಾನು ಅಲ್ಲಿ ನೋಡ್ಕೊಂಬರ್ತೀನಿ ಏನಾದರೂ ಇದೆಯಾ. ಇಯಾನ ಅಂತೂ ಎತ್ಕೋ ಅಂತ ಇದ್ಲು. ಫುಲ್ ನಿದ್ದೆ ಬೇರೆ ಮಾಡ್ತಾ ಇದ್ಲು. ಸರಿ ಯಾರು ಏನಾದರೂ ಅಂದ್ಕೊಳ್ಳಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಕುತ್ಕೊಬಿಟ್ಟಿದ್ದೆ. ಸೊ ಹಾಗೆ ಇನ್ನು ನಮಗೆ ಫುಲ್ ಹಸುವಾಗ್ಬಿಟ್ಟಿತ್ತು. ಪಾಪ ಅವಳಿಗೂ ಹಸುವಾಗಿತ್ತು. ನಮಗೆ ವೆಜ್ಜೇ ಸಿಗ್ತಾ ಇರಲಿಲ್ಲ. ಫೈನಲಿ ಯಾವುದೋ ಒಂದು ಮಾಲಲ್ಲಿ ಬಂದರೆ ನಮಗೆ ವೆಜ್ ಅಂತ ಸಿಕ್ಕಿದ್ದು ಆಪ್ಷನ್ ಇದು ಒಂದೇ, ಫ್ರೈಸ್ ಒಂದು, ಪಿಜ್ಜಾ ಒಂದು. ಅದು ಬಿಟ್ಟರೆ ಯಾವುದೂ ಇರಲಿಲ್ಲ. ಸೊ ಇದು ತೊಗೊಂಡ್ವಿ. 13.40 ಮನತ್ತಂಗಾಯಿತು. ಸೊ ತಿನ್ಕೊಂಡು ಇನ್ನೂ ಶಾಪಿಂಗ್ ಹೋಗೋಣ ಅಂತ ಓಡ್ತಾ ಇದ್ವಿ. ಇವಾಗ ಅದು ಮೆಟ್ರೋ. ಇಲ್ಲಿ ಮಾಲ್ಗೆ ಹೋಗಿದ್ವಿ. ಮಾಲ್ಗೆ ಹೋಗಿ ಅಲ್ಲಿದೆ ಇವಾಗ ಮೆಟ್ರೋ ಇಂದ ಹೋಗೋದಂತೆ. ಸೊ ಇಲ್ಲಿ ಬಂದು ಕಾರ್ಡ್ ತೊಗೊಂಡಿದ್ದು ಮೆಟ್ರೋದು. ಮೆಟ್ರೋ ಕಾರ್ಡ್, ಒಂದು ಕಾರ್ಡಲ್ಲಿ ಇಬ್ಬರು ಹೋಗ್ಬೋದು. ಇಲ್ಲೇ ತೊಗೊಳೋದು. ಇದು ನಮ್ಮ ಚಾರ್ಜಿಂಗ್. ಡೌನ್ ಇದೆ ಫುಲ್ ಅಲ್ಲ. ನೋಡಿ 4 ಅಂದ್ರೆ ಅಷ್ಟೇ. ಆ್ಯಕ್ಚುಲಿ ಜಾಸ್ತಿ. ಏನಕ್ಕೆ ಕಾಯ್ತಾ ಇದೆಯಾ? ಅವಳು ಎಲ್ಲಿ ನೋಡಿದಾಳು ಕಳ್ಳಿ. ಕುತ್ಕೊಳ್ಳಿ ನೀಟಾಗಿ. ಬೀಳುತ್ತೆ, ಚೆಲ್ಲುತ್ತೆ ಕಚ್ಚ. ಹೇಗಿದೆ? ಬಂದಿದ್ವಿ, ಕ್ಲೋಸ್ ಇತ್ತು. ಇವಾಗ ಹೋಗ್ತಾ ಇದ್ದೀವಿ. ಕ್ಲೋಸಿಂಗ್ ಟೈಮಿಗೆ ಬಂದಿದ್ವಿ. ಕ್ಯಾರೆಟಲ್ಲಿದೆ. ದೊಡ್ಡ ಕ್ಯಾರೆಟ್, ಸಣ್ಣ ಕ್ಯಾರೆಟ್. ಸೊ ಫೈನಲ್ಲಿ ಮಿಸ್ ಆಯ್ತಿದ್ದು ಅಂದ್ಕೊಂಡ್ವಿ, ಆಗಿಲ್ಲ. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಬುಕ್ ಇದೆ. ಓ ಇದು ನೋಡಿ ಎಷ್ಟು ಚಿಕ್ಕದಿದೆ.
ಇಷ್ಟು ಪುಟಾಣಿ ಬುಕ್ಸ್ ಇದೆ. ಇಲ್ಲಿ ನಮ್ಮದು ಇಂಡಿಯನ್ದು ಬುಕ್ ಇರಬೇಕು ಒಂದು ಯಾವುದೋ. ಇರಬೇಕು. ನಾನು ಎಲ್ಲ ನೋಡಿದ್ದೆ, ಎಲ್ಲಿದೆ ಹುಡುಕುಯ ನಮ್ಮ ಬುಕ್ಕು. ಸಣ್ಣ ಚೊಟಮಿಟಿ ಬುಕ್ ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ. ಇದು ಇನ್ನೂ ಚಿಕ್ಕದು ಅಲ್ಲ, ಅದರಷ್ಟು ಚೊಟ್ಟಮಿಟಿ ಬರ್ದೋರ ಇಲ್ಲ, ಬುಕ್ಸ್ ಇದಾವೆ, ಪಿಕ್ಚರ್ಸ್ ಎಲ್ಲ ಇದೆ ನೋಡು, ಪಿಕ್ಚರ್ ಪೇಜಸ್ ಎಲ್ಲ ಇದಾವೆ. ಬರ್ತಿದಾರ ಇಲ್ಲ ಗೊತ್ತಿಲ್ಲ, ಎಲ್ಲದರಲ್ಲೂ ಆನೆ ಇಟ್ಟಿರ್ತಾರ. ಹನುಮಾನ್ ಚಾಲೀಸ್ ಇದೆಯಲ್ಲ ನೋಡಿಲಿ, ಇಲ್ಲಿ ನೋಡಿ, ಇಲ್ಲಿ ಅಜರ್ಬೈಜಾನಲ್ಲಿ ಹನುಮಾನ್ ಚಾಲೀಸ್. What is this one? Bible. Okay. ಶ್ರೀಮದ್ ಭಾಗವತ. ಹನುಮಾನ್ ಚಾಲೀಸ್ ಇದೆ. ಇದಂತೂ ಇನ್ನೂ ಸ್ಮಾಲ್ ಇದೆ ಇಲ್ಲಿರೋದು, ಫೋಕಸ್ ಆಗ್ತಿಲ್ಲ, ಅಷ್ಟು ಸ್ಮಾಲ್ ಇದೆ ಬುಕ್ಕು. ಒಂದು ನೋಡಿದ್ದಾಯಿತು. ಎಂಥ ಟೈಮಿಂಗ್ ಅಂದರೆ ನಾವು ಬರೋಕ್ಕೆ 5 ನಿಮಿಷ ಅಷ್ಟೇ ಕ್ಲೋಸ್ ಮಾಡಿಬಿಡ್ತಿದ್ರು. ಸೊ ಬೇಗ ಬೇಗ ಹೋಗಿ ಅದು ಕೂಡ ನೋಡ್ಕೊಂಡ್ವಿ. ಪುಟಾಣಿ ಇಷ್ಟಿಷ್ಟೇ ಪುಟಾಣಿ ಬುಕ್ಸ್ ಎಲ್ಲ ಇತ್ತು, ಒಂಥರ ಚೆಂದ ಇತ್ತು. ಸೊ ಇದು ಅದನ್ನು ಮುಗಿಸ್ಕೊಂಡು ಇವಾಗ ರಿಟರ್ನ್ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಏನು ಮಾಡ್ತಿದ್ಯಾ? ಥ್ಯಾಂಕ್ ಯು. ಇನ್ನೊಂದು ಎಷ್ಟು ಕಾಮಿಡಿ ಅಂದರೆ, ಇಲ್ಲಿ ಈ ಫ್ಲೇಮ್ ಟವರ್ ನೋಡೋಕ್ಕೆ ಎಷ್ಟು ದೂರ ಹೋಗಿದ್ವಿ, ಬಟ್ ಇಲ್ಲೇ ಶಾರ್ಟ್ ಕಟ್ ಇದೆ, ಇಲ್ಲೇ ಕಾಣುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ನೊಂದು ಕಾಮಿಡಿ ತೋರಿಸ್ತೀನಿ ಬಾ ಇವಾಗ. ಏನು ಕಾಮಿಡಿ? ಸುಮ್ಮನೆ ಊರು ಸುತ್ತಿದ್ದೀವಿ ಅನ್ಸೋದು, ಶಾರ್ಟ್ ಕಟ್ ಎಲ್ಲ ಇದಾವೆ ಇಲ್ಲಿ. ಯಪ್ಪ, ಎಲ್ಲ ಗೊತ್ತಿದ್ರೇ ಆಗೋದು, ಬಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು. ನೋಡಿ ಬೇಕು ಅಂದ್ಕೊಂಡು ಬೇಕಂದ್ರೆ ಇಲ್ಲೇ ಇರೋ ಕ್ಯಾಟ್ಸ್ ಬರುತ್ತೆ. ಒಂದು ಫನ್ನಿ ಏನಂದರೆ, ಇಲ್ಲಿ ಇಷ್ಟು ಹತ್ರದಲ್ಲಿ ಸೂಪರ್ ಮಾರ್ಕೆಟ್ ಇಟ್ಕೊಂಡಿದ್ದೀವಿ. ಕಿರಣ್ ಒಂದು 2-3 ಕಿಲೋಮೀಟರ್ ಹೋಗಿದ್ಯಾ? ನನಗೆ ಫನ್ನಿ ಅನಿಸ್ತಿದೆ, ಕಿರಣ್ಗೆ ಫನ್ನಿ ಅನಿಸ್ತಿದೆ. ಎಷ್ಟು ಸುತ್ತಾಡಿದ್ದೀವಿ, ಇಲ್ಲೇ ಪಕ್ಕದಲ್ಲೇ ಇದೆ, ನಮ್ಗೆ ಗೊತ್ತೇ ಇಲ್ಲ. ನೀರು ಕೇಳ್ತೀನಿ ಫಸ್ಟ್ ಎಷ್ಟು. ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಇದ್ದಾವೆ, ಇಲ್ಲಿ ಮಾರ್ಟ್ ಇದೆ. ಚೆನ್ನಾಗಿದೆಯಾ? ಇಲ್ಲಿ ನೋಡಿ, ಇಲ್ಲಿ ಕಿರಣ್ ಎತ್ತುತ್ತಾರದು ಮಹೇಂದ್ರ ಬಾಹುಬಲಿ. ಏನು ಅದನ್ನೇ ಎತ್ಬಿಟ್ಟೆ? ಅಪ್ಪ, ಸಮಾಧಾನ ಆಗುತ್ತಲ್ಲ ನೀರು ಕುಡಿದ್ರೆ, ಇಲ್ಲಾದ್ರೂ ಹೊರಗೆ ಬಂದರೆ. ಸೊ ಎಲ್ಲ ಬಟ್ಟೆ ಎಲ್ಲ ಒಣಗಿದೆ, ವಾಶ್ ಮಾಡಿ ಹಾಕಿದ್ದು ಎಲ್ಲ ಪ್ಯಾಕಿಂಗ್ ಮಾಡ್ಬೇಕು ಇವಾಗ. ಇವತ್ತು ಲಾಸ್ಟ್ ಡೇ ನಾವು ಓಡೋದು. ನಾವು ಎಲ್ಲಿಗೆ ಹೋಗೋದು ನಾಳೆ? ಗಬಾಲ ನಾಳೆಗೆ ಐಸ್ ಅಂತೆ. ಇಲ್ಲಿ ನೋಡಿ, ಇವಳು ಕಾಯ್ತಾ ಇರೋದು ಐಸಾ. ಅವಳೇನು ಇಲ್ಲೇ ಇರ್ತಾಳೆ, ನಾನು ಎತ್ಕೊಳೋದು ಅಲ್ಲ ಆಗಲ್ಲ. almond, walnut, ಒಂದು ಆ್ಯಪಲ್ ತೊಗೊಂಡು ಹೋಗಿ ರೂಮಲ್ಲಿ ಕುತ್ಕೊಂಡು ಆ್ಯಪಲ್ ತಿನ್ಕೊಂಡು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ತಿರ್ಗಾ ಹಿಂಗೆ ಆಚೆ ಬಂದ್ವಿ ಡಿನ್ನರ್ಗೆ ಹೋಗೋಣ ಅಂತ. ಹಾಗೆ ಇಲ್ಲಿ ಕರಿತಾನೆ ಇರ್ತಾರೆ, ಆಚೆ ಎಲ್ಲಾದರೂ ಹೋಗ್ತಾ ಇದ್ರೆ ಬನ್ನಿ ಬನ್ನಿ ಬನ್ನಿ. ಇದು ಟ್ರೆಡಿಷ್ನಲ್ ಸ್ವೀಟ್ ಬಕ್ಲಾವಾ ಅಂತ. ಸೊ ಎಲ್ಲ ಕಡೆ ಎಲ್ಲೋದ್ರೂ ಅದೇ ಇಟ್ಟಿರ್ತಾರೆ. ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಒಂಥರ ಕಾಜು ಬರ್ಫಿ ಥರ ಎಲ್ಲ ಮಿಕ್ಸ್ಡ್ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ, ಆ ಥರ ಟೇಸ್ಟ್ ಬರ್ತಾ ಇತ್ತು. ಸೊ ತೊಗೊಂಡು ಬರೋಣ ಅನ್ಕೊಂಡು, ಬಟ್ ಅಲ್ಲಿದ್ದ ತೊಗೊಂಡು ಈ ಕಡೆ ಎಲ್ಲ ಬರೋಕ್ಕೆ ನಮಗೆ ಆಲ್ರೆಡಿ ಲಗೇಜ್ ಫುಲ್ ಆಗಿಬಿಟ್ಟಿತ್ತು. ಪ್ಲಸ್ ಇದು ಪ್ರೈಸ್ ಕೂಡ ಜಾಸ್ತಿನೇ ಇತ್ತು. ಬೇಡ ಅಂತ ಅನಿಸ್ತು. ಸರಿ ಅಂದ್ಬಿಟ್ಟು ಅಲ್ಲಿದ್ದ ಊಟ ಮಾಡೋಕ್ಕೆ ಹೋಗೋಣ ಅಂತ ಇಂಡಿಯನ್ ರೆಸ್ಟೋರೆಂಟ್ ಇತ್ತಲ್ವ, ಸೊ ಮತ್ತೆ ಅಲ್ಲಿಗೆ ಹೊರಡ್ತಾ ಇದ್ದೀವಿ.
ಸೊ ನಮಗೆ ಈ ಒಂದು ಜಾಗ ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಆಯಿತು. ಯಾಕಂದರೆ ನಾವು ಆಲ್ರೆಡಿ ಇಲ್ಲಿ 2 ಟೈಮ್ಸ್ ಬಂದಿದ್ದೀವಿ. ಇಂಡಿಯನ್ ಫುಡ್ ಸಿಗುತ್ತೆ, ಒಂಥರ ವೈಬ್ಸ್ ತುಂಬ ಚೆನ್ನಾಗಿದೆ. ಫುಡ್ ಕೂಡ ಅಷ್ಟೇ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಇಂಡಿಯನ್ ಫುಡ್ ಅಂತ. ಬಟ್ ತುಂಬ ಬೇಜಾರಾಯಿತು. ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗೂ ನಾವೆಲ್ಲ ಇಲ್ಲೇ ತಿಂದಿದ್ವಿ, ತುಂಬ ಹೈಜಿನ್ ಇದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ವಿಡಿಯೋನ ನೋಡಿ ಎಂಡ್ವರೆಗೂ ನಿಮಗೆ ಗೊತ್ತಾಗುತ್ತೆ ಏನಾಯಿತು ಅಂತ ನಮಗೆ. ಎಷ್ಟು ಜ್ಯೂಸ್ ಬರ್ತಾರೆ ಇಷ್ಟರಲ್ಲೇ. ಹೇಗಿದೆಯಾ? ಚೆನ್ನಾಗಿತ್ತಾ? ಹೇಗಿದೆ ಕಿರಣ್? ಆಗುಂಡು ತಿನ್ನು ಚೆನ್ನಾಗಿರುತ್ತೆ. ಅದಾಕು ಜೊತೆ ಇತ್ತಗೊಂಡ್ರೆ ಚೆನ್ನಾಗಿರುತ್ತೆ. ದಾಲ್ ಹಾಕೊಂಡು ಹಾಕೋಬೇಕಂತೆ. ಸರಿ ನೀನು ಅನ್ನ ಇದ್ರೆ ಸಾಕು. ಇವಮ್ಮ ಬೇಕಮ್ಮ? ಕ್ರಿಸ್ಪಿ ಕ್ರಿಸ್ಪಿ ಮಸ್ತ್ ಇತ್ತು. ಇದು ಮತ್ತೆ ತಿಂದ್ರೆ ಚೆನ್ನಾಗಿದೆ. ಆಯ್ತು ಮತ್ತೆ ನಮ್ಮ ಸೊ ಸೂಪ್ ಏನಿತ್ತು ದಾಲಲ್ಲಿ ಕಾಕ್ರೋಚ್ ಕಾಣಿಸ್ತು. ನನಗಂತೂ ತಲೆ ಸುತ್ತೇ ಬಂದ್ಬಿಡ್ತು, ವಾಮಿಟ್ ಬರೋ ಥರ ಆಯಿತು. ತಿಂದಿದ್ದೆಲ್ಲ ನಿಜವಾಗ್ಲೂ ವಾಂತಿ ಮಾಡೋ ಥರ. ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಫುಲ್ಲು ಏನು ಮಾಡ್ಬೇಕು ಹೇಳಿ ಪ್ಲೀಸ್, ಏನೂ ದುಡ್ಡು ಕೊಡಬೇಡಿ, ಏನು ಮಾಡ್ಬೇಕು. ದುಡ್ಡು ಕೊಡೋದ್ರ ಮ್ಯಾಟ್ರಲ್ಲ, ನಾವು ಹುಡ್ಕೊಂಬಂದಿದ್ದೀವಿ ಅಂತ ಅಂದರೆ ಅದು ಹೈಜಿನ್ ಹಂಗೆ ಮೇಂಟೈನ್ ಮಾಡ್ಬೇಕು ತಾನೆ. ಯಾವ ಥರ ಕಾಕ್ರೋಚ್ ನೋಡಿ ಲಿಟ್ರಲಿ ಇಲ್ಲಿ ತಿಂದಿದ್ವಲ್ಲ ಅದೆಲ್ಲ ಕಕ್ಕಬೇಕು ಅನ್ನೋ ಥರ ಆಗ್ಬಿಡ್ತು. ಪಾಪ ಎಲ್ಲ ಅರ್ಧ ಹಂಗೆ ಹೆಂಗಿತ್ತು ಹಂಗೆ ಬಿಟ್ಟು ಹಂಗೆ ಬಂದ್ಬಿಟ್ಟು. ಸೊ ಯಾನ ಪಾಪ್ಕಾರ್ನ್ ಬೇಕು ಅಂತ ಕೇಳ್ತಾ ಇದ್ದು, ಸರಿ ಪಾಪ್ಕಾರ್ನ್ ತೊಗೊಂಡು ಅದನ್ನ ಆದಷ್ಟು ಬ್ಯಾಡ್ ಡೇ ಮರಿಯೋಣ ಅದನ್ನ ಅಂದ್ಬಿಟ್ಟು ಹಾಗೆ ಹೋಗ್ತಾ ರೂಮ್ ಕಡೆ ನಂಗೆ ಇಲ್ಲಿ ಶಾಲ್ ನೋಡಿ ತುಂಬ ಇಷ್ಟ ಆಯಿತು. ತೊಗೊಳ್ಳೋಣ ನೆನಪಿಗಿರುತ್ತೆ ಅಂತ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಒಂದು 15 ಮಂತ್ ಏನೋ ಆಯಿತು. ಸೊ ಅಲ್ಲಿದ್ದ ತೊಗೊಂಡು ರಿಟರ್ನಿನ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ನಾವು ಚೆಕ್ಔಟ್ ಮಾಡೋಕ್ಕಿದೆ. ಸೊ ಅಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಡೈಲಿ ವ್ಲಾಗ್ಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.